Hello students, welcome back to our English class. In this class, we will discuss about weightage framework for second PUC English subject. Dear students, ಸುಮಾರು ಕಾಲೇಜುಗಳಲ್ಲಿ ಆಲ್ರೆಡಿ ಸೆಕೆಂಡರಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಸೆಕೆಂಡರಿ ಪಿ ಯು ಸಿ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಆಗಿರ್ತದೆ. ಇಲ್ಲಿ ಕೇವಲ ಬೋರ್ಡ್ ಎಕ್ಸಾಮ್ಗಳಿಗೆ ಮಾತ್ರ ಪ್ರಿಪೇರ್ ಆಗೋದಲ್ಲದೆ ಅದರ ಜೊತೆಗೇ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಪ್ರಿಪೇರ್ ಆಗಬೇಕಾಗತ್ತೆ. ಸುಮಾರು ಜನ ವಿದ್ಯಾರ್ಥಿಗಳು KCET ಎಕ್ಸಾಮ್ ತಗೊಂಡು ಇಂಜಿನಿಯರಿಂಗ್ ಫಾರ್ಮಸಿಗೆಲ್ಲ ಹೋಗೋರು ಇರ್ತಾರೆ. ಹಾಗೆಯೇ ನೀಟ್ ಎಕ್ಸಾಮ್ ಬರೆದು ಮೆಡಿಕಲ್ ಫೀಲ್ಡ್ಗೆ ಹೋಗೋರು ಇರ್ತಾರೆ. ಹಾಗೆಯೇ JEE ಎಕ್ಸಾಮನ್ನು ಬರೆದುಬಿಟ್ಟು IIT ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ತಾವು ಈ ಬೋರ್ಡ್ ಎಕ್ಸಾಮ್ ಜೊತೆಗೇ ಪ್ರಿಪೇರ್ ಆಗಬೇಕಾಗಿರೋದ್ರಿಂದ ಏನು ಮಾಡ್ತಾರೆ, ಸುಮಾರು ಕಾಲೇಜುಗಳಲ್ಲಿ ಸೆಕೆಂಡರಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೇಗನೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬೇಗ ಒಂದು ಸಾರಿ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸುಮಾರು ಕಾಲೇಜುಗಳಲ್ಲಿ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿಯೇ ಸುಮಾರು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿದ್ರು ನನಗೆ. ಕೆಲವೊಂದು ಪಾಠಗಳನ್ನ ಕಳಿಸ್ಬಿಟ್ಟು, ಕೆಲವೊಂದು ಗ್ರಾಮರ್ ಟಾಪಿಕ್ಸ್ಗಳನ್ನ ಕಳಿಸ್ಬಿಟ್ಟು ಈ ಪಾಠದಿಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಗಳು ಬರ್ತವೆ ಸರ್ ಎಕ್ಸಾಮಲ್ಲಿ, ಯಾವುದೋ ಒಂದು ಪಾಠನ ಕಳಿಸ್ಬಿಟ್ಟು ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ ಬರ್ತದ ಅಥವಾ 4 ಮಾರ್ಕ್ಸ್ ಕ್ವಶನ್ ಬರ್ತದ ಅಥವಾ 2 ಮಾರ್ಕ್ಸ್ ಕ್ವಶನ್ ಬರ್ತದ ಅಂತೆಲ್ಲ ಕಾಮೆಂಟ್ಸನ್ನು ಕಳಿಸಿದ್ರು. ತಮಗೆಲ್ಲ ಗೊತ್ತಿರೋ ಹಾಗೆಯೇ ಲಾಸ್ಟ್ ಇಯರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗೋಯ್ತು. ಮುಂಚೆ ಎಕ್ಸಾಮ್ ಈ ಥರ ಇರಲಿಲ್ಲ. ಅಲ್ಲಿ ಇಂಗ್ಲೀಷ್ ಎಕ್ಸಾಮ್ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾಯಿದ್ರು. 4 ಮಾರ್ಕ್ಸ್ ಕ್ವಶನ್ ಬಿಟ್ಟರೆ ಒಂದು 6 ಮಾರ್ಕ್ಸ್ ಕ್ವಶನ್ಗೆ ಮಾತ್ರ ಆನ್ಸರ್ ಮಾಡೋಕ್ಕಿರ್ತಾ ಇತ್ತು. ಬಟ್ ಲಾಸ್ಟ್ ಇಯರ್ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಟ್ಟಾಗ ಏನು ಮಾಡಿಬಿಟ್ರು, 1 ಮಾರ್ಕ್ಸ್ ಕ್ವಶನ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ, 2 ಮಾರ್ಕ್ಸ್ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ, 3 ಮಾರ್ಕ್ಸ್ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ, 4 ಮಾರ್ಕ್ಸ್ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ. ಬಟ್ 6 ಮಾರ್ಕ್ಸ್ ಕ್ವಶನ್ ಒಂದನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸುಮಾರು ಜನಕ್ಕೆ ಡೌಟ್ ಆಗುತ್ತೆ, ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಅನ್ನತಕ್ಕಂಥ ಡೌಟ್ ಬಂದೇ ಇರ್ತದೆ. ಲಾಸ್ಟ್ ಇಯರ್ ಈ ಹೊಸ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಬಿಟ್ಟಾಗ ಅದ್ರ ಬಗ್ಗೆನೇ ಒಂದು ಕ್ಲಾಸನ್ನು ಮಾಡಿದ್ದೆ. ಈ ಎಕ್ಸಾಮ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ತಾವು ಬೇಕಾದರೆ ಅದನ್ನು ನೋಡ್ಕೊಂಡ್ಬಿಡಿ. ಬಟ್ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋದು, ಸುಮಾರು ಜನ ವಿದ್ಯಾರ್ಥಿಗಳಿಗೆ ಏನು ಡೌಟ್ಸ್ ಇದೆ, ಏನು ಕಾಮೆಂಟ್ಸ್ ಮಾಡಿದ್ದಾರೆ, ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್, ಎಷ್ಟು ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ ಅಂತ ತಾವೇನು ಡೌಟ್ ಕೇಳ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕೆಲಸ ಇವತ್ತಿನ ಕ್ಲಾಸಲ್ಲಿ ಮಾಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಇಂಗ್ಲೀಷ್ನಲ್ಲಿ ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ ಬರ್ತದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಾಲೇಜ್ಗಳಲ್ಲಿ ಇಂಗ್ಲೀಷ್ ಪಾಠನ ಹೇಗೆ ಮಾಡ್ತಾರೆ ಅಥವಾ ಡಿಪಾರ್ಟ್ಮೆಂಟ್ ಹೇಗೆ ಪಾಠ ಮಾಡೋಕ್ಕೆ ಹೇಳಿದೆ ಅನ್ನೋದನ್ನು ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಅದರ ಆಧಾರದ ಮೇಲೇ ಈ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಡಿಸೈನ್ ಆಗಿದೆ. ತಮಗನ್ನಿಸ್ಬೋದು ಅದಕ್ಕೆ ಇದಕ್ಕೆ ಏನು ಸಂಬಂಧ ಸರ್ ಅಂತ. ಇವಾಗ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಹೋಗಿ, ತಾವು ಹೈಸ್ಕೂಲಲ್ಲಿ ಓದಬೇಕಾದ್ರೆ ಯಾವುದೋ ಒಂದು ಪಾಠ, ಯಾವುದೋ ಒಂದು ಪೋಯಮ್ ಕೊಟ್ಟಿರ್ತಾರೆ, ಇಷ್ಟೇ ಪೀರಿಯಡಲ್ಲಿ ಮಾಡಬೇಕು ಅಂತ ಏನಿರಲ್ಲ ಅಲ್ವಾ. FA1, FA2, ಮಿಡ್ ಟರ್ಮ್, FA3, FA4, ಪ್ರಿಪರೇಟರಿ ಅಂತೆಲ್ಲ ಎಕ್ಸಾಮ್ ಮಾಡ್ತಾ ಇರ್ತಾರೆ. ಆ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಇಷ್ಟಿಟ್ಟು ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಕೊಂಡು ಅವ್ರು ಪಾಠ ಮಾಡ್ತಿರ್ತಾರೆ, ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಬಟ್ PUCನಲ್ಲಿ ಹಾಗಲ್ಲ. ಇಡೀ ವರ್ಷ ಸೆಕೆಂಡರಿ PUC ಇಂಗ್ಲೀಷ್ ಸಿಲೆಬಸ್ ಏನಿದೆ, ಪಾಠ ಪೋಯಮ್ಗಳಿರ್ಬೋದು, ಅದ್ರ ಜೊತೆಗೆ ವರ್ಕ್ ಬುಕ್ ಇರ್ಬೋದು, ಈ ಎಲ್ಲ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಹೇಳಿರೋದು 120 hours ಅಂದರೆ 120 ಗಂಟೆನಲ್ಲಿ ಇದೆಲ್ಲ ಸಿಲೆಬಸ್ಸನ್ನು ಕವರ್ ಮಾಡಬೇಕು ಅಂತ ಹೇಳಿದೆ. ಇಲ್ಲಿ ವರ್ಕ್ ಬುಕ್ ಎಷ್ಟು ಇಂಪಾರ್ಟೆಂಟು, ಟೆಕ್ಸ್ಟ್ ಬುಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ 60 ಗಂಟೆ ಅಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ. 60 ಗಂಟೆ ಅಲ್ಲಿ 1 ಗಂಟೆ ಅಂತಂದರೆ ಒಂದು ಪೀರಿಯಡ್ ಅಂತ ತಾವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 60 ಗಂಟೆನಲ್ಲಿ ಪಾಠ ಪೋಯಮ್ಸ್ನೆಲ್ಲ ಕಂಪ್ಲೀಟ್ ಮಾಡಬೇಕು, ಇನ್ನು 60 ಗಂಟೆನಲ್ಲಿ ಈ ವರ್ಕ್ ಬುಕ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಇದೆ. ತಾವು ಟೆಕ್ಸ್ಟ್ ಬುಕ್ಕಲ್ಲಿನೇ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ, ತಾವು ನೋಡ್ಕೊಂಡಿರ್ಬೋದು. ಅಲ್ಲಿ ಆರಂಭದಲ್ಲೇ ಒಂದು ಪೇಜಲ್ಲಿ ಕೊಟ್ಟಿರ್ತಾರೆ ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟು ಗಂಟೆ ನಿಗದಿಪಡಿಸಲಾಗಿದೆ ಅಂತ. ಅಂದರೆ ಟೋಟಲಿ ಈ ಪಾಠ ಪೋಯಮ್ಗಳನ್ನ 60 ಗಂಟೆನಲ್ಲಿ ಅವರು ಮುಗಿಸ್ಬೇಕಾಗಿರೋದ್ರಿಂದ ಈ 60 ಗಂಟೆ ಒಂದೊಂದು ಗಂಟೆಗೆ ಒಂದೊಂದು ಮಾರ್ಕ್ಸ್ ಅಂತ ಇಟ್ಕೊಂಡ್ಬಿಟ್ಟು ತಮಗೆ ಹೊಸ ಕ್ವಶನ್ ಪೇಪರ್ನ ಮಾಡಿದ್ದಾರೆ. ಅಂದರೆ ಪಾಠ ಪೋಯಮ್ಗೆ ಸಂಬಂಧಪಟ್ಟಂಗೆ ತಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 60 ಗಂಟೆ ಪಾಠ ಮಾಡಿರೋದಕ್ಕೆ 60 ಮಾರ್ಕ್ಸ್ ಕ್ವಶನ್ಗಳನ್ನ ಕೇಳಿರ್ತಾರೆ. 60 ಮಾರ್ಕ್ಸ್ ಕ್ವಶನ್ ಕೇಳಿದರೆ ಅದು ಹೆಂಗಾಗುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕ್ವಶನ್ಗಳು 60 ಮಾರ್ಕ್ಸ್ ಇದ್ದರೂ ಕೂಡ ತಾವು ಬರಿಬೇಕಾಗಿರೋದು 40 ಮಾರ್ಕ್ಸಿಗೆ ಮಾತ್ರ. ಅಂದರೆ ಇನ್ನು ಉಳಿದಿರ್ತಕ್ಕಂಥ ಎಕ್ಸ್ಟ್ರಾ 20 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅವೆಲ್ಲ ಚಾಯ್ಸಲ್ಲಿ ಬಂದಿರ್ತವೆ. ಇಲ್ಲಿ ಡಿಪಾರ್ಟ್ಮೆಂಟ್ ಹೇಳಿರೋದು 120 ಅವರ್ಸಲ್ಲಿ ಎಲ್ಲ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ. ತಮಗನ್ನಿಸ್ಬೋದು ಸರ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಈ ಪಾಠ ಇಷ್ಟು ಗಂಟೆ ಮಾಡಬೇಕು, ಈ ಪೋಯಮನ್ನು ಇಷ್ಟು ಗಂಟೆ ಮಾಡಬೇಕು, ಗ್ರಾಮರನ್ನು ಇಷ್ಟು ಗಂಟೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟಾಗಿ ಅಷ್ಟೇ ಗಂಟೆ ಅಲ್ಲಿ ಕಾಲೇಜಲ್ಲಿ ಪಾಠ ಮಾಡಲ್ವಲ್ಲ ಅಂತ ತಮಗನ್ನಿಸ್ಬೋದು. ಎಸ್,
ಹಾಗಾಗತ್ತೆ. ನಾವು ಕೂಡ ಪಾಠ ಮಾಡಬೇಕಾದ್ರೆ ಕೆಲವೊಂದು ಪಾಠಗಳು ತುಂಬ ದೊಡ್ಡದಿದ್ದಾಗ ಅಲ್ಲಿ ಜಾಸ್ತಿ ಕ್ಲಾಸಸ್ಗಳು ಬೇಕಾಗ್ತವೆ. ಕೆಲವೊಂದು ಪೋಯಮ್ಗಳು ತುಂಬ ಚಿಕ್ಕದಿದ್ದಾಗ ಅಲ್ಲಿ 3 ಗಂಟೆ ಅಂತ ಕೊಟ್ಟಿರ್ತಾರೆ. ಕೆಲವೊಂದು ಸರಿ ಅವು ಒಂದೇ ಕ್ಲಾಸಲ್ಲಿ ಮುಗಿದೋಗ್ತವೆ, ಕೆಲವೊಂದು ಸರಿ 2 ಕ್ಲಾಸಲ್ಲೂ ಕೂಡ ಮುಗಿದು ಹೋಗ್ತಾ ಇರ್ತದೆ. ಸೊ ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಬಟ್ ಡಿಪಾರ್ಟ್ಮೆಂಟ್ನವರು ನಮಗೆ ಎಷ್ಟು ಗಂಟೆ ಪಾಠ ಮಾಡಬೇಕು ಅಂತ ಅಲ್ಲಿ ಬುಕ್ಕಲ್ಲಿ ಕೊಟ್ಟಿದ್ದಾರೋ ಅದರ ಆಧಾರ ಮೇಲೇ ಆಯಾ ಪಾಠಗಳಿಗೆ ಇಷ್ಟಿಷ್ಟು ಮಾರ್ಕ್ಸನ್ನು ಕ್ವಶನ್ ತೆಗಿಬೇಕು ಅಂತ ನಿಗದಿ ಮಾಡಿದ್ದಾರೆ. ಅದರ ಆಧಾರದ ಮೇಲೇ ತಮಗೆ ಎಕ್ಸಾಮಲ್ಲಿ ಕ್ವಶನ್ಗಳನ್ನ ಕೇಳಲಾಗುತ್ತೆ. ಅಯ್ಯೋ ಸರ್, ಇದೆಲ್ಲ ಏನೇನೋ ಹೇಳ್ಕೊಂಡು ಹೋಗ್ತಾ ಇದ್ದೀರಾ, ತಲೆಗೇನೋ ಹೋಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ಹೇಳೋ ಬದಲಾಗಿ ನೇರವಾಗಿ ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಯಾವ ಥರ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನು ಹೇಳ್ತಾ ಹೋಗಿ ಸರ್, ಕನ್ಫ್ಯೂಷನ್ ಇರಲ್ಲ ಅಂತ ತಮಗನಿಸ್ಬೋದು. ಅದಕ್ಕೆ ಇವಾಗ ಸೆಕೆಂಡರಿ PUC ಇರ್ತಕ್ಕಂಥ ಪ್ರತಿಯೊಂದು ಪಾಠ, ಪ್ರತಿಯೊಂದು ಪೋಯಮ್ಗೆ ಎಷ್ಟೆಷ್ಟು ಗಂಟೆ ನಿಗದಿ ಮಾಡಲಾಗಿದೆ, ಅದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ, ಎಕ್ಸಾಮಲ್ಲಿ ಆ ಮಾರ್ಕ್ಸ್ಗೆ ಯಾವ ರೀತಿಯಾಗಿ ಕ್ವಶನ್ಗಳನ್ನ ಕೇಳ್ಬೋದು ಅನ್ನೋದನ್ನೀಗ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಆವಾಗ ತಮಗೆ ಪ್ರಿಪೇರ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಪಾಠ ಮಾಡಿದ ತಕ್ಷಣ ನಾವು ಏನು ಮಾಡಿಬಿಡ್ತೀವಿ ಅಂದರೆ ಯಾವುದೋ ಒಂದು ನೋಟ್ಸನ್ನು ಇಟ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆ ತಪ್ಪನ್ನು ಇಲ್ಲಿ ಮಾಡೋಕ್ಕೆ ಹೋಗಬೇಡಿ. ಪಾಠ ಮಾಡಿ ಆದ ತಕ್ಷಣ ಮೊದಲು ತಾವು ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಇಡೀ ಪಾಠನ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ನೋಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಆಗೋಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಚಾಪ್ಟರ್ ವೈಸ್ ಹೇಗೆ ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೆಕೆಂಡರಿ PUC ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ತಮ್ಮ ಹತ್ರ ಇದ್ದರೆ ಇವಾಗ ಅದನ್ನು ತಗೊಂಡ್ಬಿಟ್ಟು ಚಾಪ್ಟರ್ ವೈಸ್ ನೋಡ್ಕೊಳ್ತಾ ಹೋಗಿ. ಅಲ್ಲಿ ತಮಗೆ ಫಸ್ಟ್ ಟಾಪಿಕ್ ಬರೋದು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ಅದಕ್ಕೆ ಟೀಚಿಂಗ್ ಅವರ್ಸ್ ಅಂತ ಕೊಟ್ಬಿಟ್ಟು 3 ಅಂತ ಕೊಟ್ಟಿದ್ದಾರೆ. ಅಂದರೆ 3 ಗಂಟೆ ಅದನ್ನು ಪಾಠ ಮಾಡಬೇಕು ಅಂತ ಇದೆ. ಇಲ್ಲಿ 3 ಗಂಟೆ ಪಾಠ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಮಾರ್ಕ್ಸ್ ಅಲಾಟೆಡ್ 3 ಅಂತಲೂ ಕೊಟ್ಟಿದ್ದಾರೆ ನೋಡಿ. ಅಂದರೆ 3 ಗಂಟೆ ಪಾಠ ಮಾಡಿರೋದ್ರಿಂದ ಅದಕ್ಕೆ 3 ಮಾರ್ಕ್ಸ್ ಕ್ವಶನ್ಗಳು ಆ ಪೋಯಮ್ಗೆ ಅಲಾಟ್ ಆಗಿದೆ. ಈಗ ರೋಮಿಯೋ ಜೂಲಿಯೆಟ್ಗೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ತಾವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಕ್ವಶನನ್ನು ಕೇಳ್ಬೋದು. ಇಲ್ಲಿ ಪ್ರತಿಯೊಂದು ಪಾಠದಿಂದ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, ಮತ್ತು 4 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ಬೋದು. ಇಲ್ಲಿ ಆ ಪೋಯಮ್ಗೆ 3 ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅಂತಂದರೆ ತಾವು ಜಸ್ಟ್ ಗೆಸ್ ಮಾಡಿ. ಒಂದು ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸಿಗೆ ಕೇಳ್ಬೋದು, ಅದ್ರ ಜೊತೆಗೆ 2 ಮಾರ್ಕ್ಸ್ ಕ್ವಶನ್ ಒಂದನ್ನು ಕೇಳ್ಬೋದು. ಇದೇ ಥರ ಕೇಳ್ತಾರೆ ಅಂತ ಅನ್ನೋಕ್ಕಾಗಲ್ಲ. ಆ ಎರಡನ್ನ ಬಿಟ್ಟು 3 ಮಾರ್ಕ್ಸ್ಗೆ ಒಂದೇ ಕ್ವಶನನ್ನು ಕೂಡ ತಮಗೆ ಕೇಳಿಬಿಡ್ಬೋದು. ಸೊ ಆ ಥರ ತಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋಗಿ. ಇನ್ನು ನೆಕ್ಸ್ಟ್ ಪಾಠಕ್ಕೆ ಹೋಗೋದಾದರೆ 2 Dear ಅಂತ ಪಾಠ ಇದೆ ನಿಮಗೆ. ಇಲ್ಲಿ ಮ್ಯಾಕ್ಸಿಮಮ್ ಪೋಯಮ್ಗಳಿಗೆಲ್ಲ 3 ಮಾರ್ಕ್ಸ್, ಪಾಠಗಳಿಗೆಲ್ಲ 5 ಮಾರ್ಕ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ. ಬಟ್ ಎಕ್ಸಾಕ್ಟಾಗಿ ಹಾಗೆಲ್ಲ ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ 2 Dear ಪಾಠ ಮಾಡೋದಕ್ಕೆ 5 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆ ಪಾಠಕ್ಕೆ 5 ಮಾರ್ಕ್ಸ್ ಅಲಾಟ್ ಆಗಿದೆ. ಇಲ್ಲಿ ಆ ಪಾಠದಿಂದ 5 ಮಾರ್ಕ್ಸ್ಗೆ ಕ್ವಶನ್ಗಳನ್ನ ತೆಗಿಬೇಕು ಅಂತಂದರೆ ಈಗ ತಾವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳಿ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಅವಾಗ 5 ಮಾರ್ಕ್ಸ್ ಆಗುತ್ತೆ. ಅಥವಾ 4 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೇಳಿಬಿಟ್ಟು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೇಳಿದರೂ ಕೂಡ 5 ಮಾರ್ಕ್ಸ್ ಆಗುತ್ತೆ. ಸೊ ಈ ಥರ ಕೇಳೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕೇಳಿದರೆ ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ, ಅಥವಾ 2 ಮಾರ್ಕ್ಸ್ ಕ್ವಶನ್ ಕೇಳಿದರೆ ಇನ್ನು 3 ಮಾರ್ಕ್ಸ್ಗೆ ಇನ್ನೊಂದು ಕ್ವಶನ್ ಕೂಡ ಅದರಿಂದ ಕೇಳ್ಬೋದು. ತಾವು ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡೇ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಆನ್ ಚಿಲ್ಡ್ರನ್ ಅಂತ ಇದೆ ನೋಡಿ. ಈ ಆನ್ ಚಿಲ್ಡ್ರನ್ ಅನ್ನೋ ಪೋಯಮ್ಗೆ ಕೂಡ 3 ಮಾರ್ಕ್ಸ್ ಅಲರ್ಟ್ ಆಗಿದೆ. ಅಂದರೆ 3 ಅವರ್ಸಲ್ಲಿ ಮಾಡ್ತಕ್ಕಂಥ ಕ್ಲಾಸ್ ಆಗಿರೋದ್ರಿಂದ 3 ಮಾರ್ಕ್ಸ್ ಇದೆ. ಇಲ್ಲೂ ಕೂಡ 3 ಮಾರ್ಕ್ಸ್ ಅಂದರೆ ಯಾವ ಥರ ಕೇಳ್ಬೋದು ಗೆಸ್ ಮಾಡಿ ನೋಡೋಣ. 2 ಮಾರ್ಕ್ಸ್ದೊಂದು ಮಲ್ಟಿಪಲ್ ಚಾಯ್ಸ್ ಒಂದು ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ 3 ಮಾರ್ಕ್ಸ್ಗೆ ಒಂದು ಕೇಳ್ಬೋದು. ಬಟ್ ಈ ಪೋಯಮನ್ನು ನೆನ್ಪಿಟ್ಕೊಳ್ಳಿ. ಈ ಆನ್ ಚಿಲ್ಡ್ರನ್ ಅನ್ನುವಂಥ ಪೋಯಮಿಂದ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂದರೆ ಈ 3 ಮಾರ್ಕ್ಸ್ ಬದಲಾಗಿ ಸಡನ್ ಆಗಿ 4 ಮಾರ್ಕ್ಸ್ ಕ್ವಶನನ್ನು ಕೇಳಿಬಿಡ್ತಾರೆ. ಅದು ಯಾಕೆ ಕೇಳ್ತಾರೆ, ಯಾಕೆ ಹಾಗಾಗುತ್ತೆ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪಾಠ ಬರೋದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಪಾಠ ಇದೆ. ಇದು 5 ಗಂಟೆ ಪಾಠ ಮಾಡಬೇಕಾಗಿರೋದ್ರಿಂದ 5 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ 5 ಮಾರ್ಕ್ಸ್ ಅಂತಂದರೆ 4 ಮಾರ್ಕ್ಸ್ ಒಂದು ಮಲ್ಟಿಪಲ್ ಚಾಯ್ಸ್ ಒಂದು ಕೇಳ್ಬೋದು, ಇಲ್ಲ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಒಂದನ್ನು ಕೇಳ್ಬೋದು. ನೆಕ್ಸ್ಟ್ ಪಾಠ ಇರೋದು ಎ ಸನ್ನಿ ಮಾರ್ನಿಂಗ್. ಇದು ಒಂದು ನಾಟಕ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಟೈಮ್ ಇದೆ. 8 ಗಂಟೆ ಪಾಠ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತಂದಮೇಲೆ ಇಲ್ಲಿ ಮಾರ್ಕ್ಸ್ ಕೂಡ ಜಾಸ್ತಿ ಇದೆ. 8 ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳಬೇಕು. ಈ ಪಾಠನ ಸ್ವಲ್ಪ ತಾವು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಯಾಕೆ ಅಂದರೆ ಅತಿ ಹೆಚ್ಚು ಮಾರ್ಕ್ಸ್ ಬರ್ತಾ ಇರೋದು ಈ ಪಾಠದಿಂದನೇ. ಇಲ್ಲಿ 8 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅಂದರೆ ಯಾವ್ಯಾವ ಥರ ಕೇಳ್ಬೋದು ಅಂತ ತಾವೇ ಗೆಸ್ ಮಾಡಿ ನೋಡೋಣ. 4 ಮಾರ್ಕ್ಸ್ ಕ್ವಶನ್ ಒಂದು ಗ್ಯಾರಂಟಿ ಬಂದೇ ಬರ್ತದೆ. 4 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಇನ್ನು ಮಿಕ್ಕಿರ್ತಕ್ಕಂಥದ್ದು 4 ಮಾರ್ಕ್ಸ್ ಇತ್ತಲ್ಲ, ಅಲ್ಲಿ 3 ಮಾರ್ಕ್ಸ್ ಒಂದು ಕೇಳಿ ಮಲ್ಟಿಪಲ್ ಚಾಯ್ಸ್ ಒಂದು ಕೇಳಿದರೆ
ಇಲ್ಲಿ 8 ಮಾರ್ಕ್ಸ್ ಆಗುತ್ತೆ. ಸೊ ಈ ಥರ ಎಲ್ಲ ಚೇಂಜಸ್ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಸನ್ನಿ ಮಾರ್ನಿಂಗ್ ಪಾಠ ತುಂಬ ದೊಡ್ಡದಿರೋದ್ರಿಂದ ಅಲ್ಲಿ ಜಾಸ್ತಿ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇನ್ನು ವೆನ್ ಯು ಆರ್ ಓಲ್ಡ್ ಅಂತಕ್ಕಂಥ ಪೋಯಮ್ ಇದೆ, ಅದಕ್ಕೆ 3 ಮಾರ್ಕ್ಸ್ ಅಲರ್ಟ್ ಆಗಿದೆ. ಇಲ್ಲಿ ಕೂಡ ಡೈರೆಕ್ಟಾಗಿ 3 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಕೇಳ್ಬೋದು. ಮುಂಚೆ 4 ಮಾರ್ಕ್ಸ್ ಕೇಳಿದಾಗ ಏನು ಮಾಡ್ತಾ ಇದ್ರು, ಇಡೀ ಪೋಯಮ್ ಸಮರಿನ ಮಕ್ಕಳು ಬರೆದು ಬಿಡ್ತಾ ಇದ್ರು. ಬಟ್ ಇವಾಗ 2 ಮಾರ್ಕ್ಸ್ 3 ಮಾರ್ಕ್ಸ್ 1 ಮಾರ್ಕ್ಸ್ ಎಲ್ಲ ಆಗಿರೋದ್ರಿಂದ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಏನು ಮಾಡಿಬಿಡ್ತಾರೆ, ಇಡೀ ಪೋಯಮ್ ಸಮರಿನ ಕೇಳಕ್ಕೆ ಹೋಗಲ್ಲ, ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಸ್ಟಾಂಜದ್ ಮಾತ್ರ ಸಮರಿ ಕೇಳ್ತಾರೆ. ಆ ಪೋಯಮಲ್ಲಿ ಇರ್ತಕ್ಕಂಥದ್ದೇ 3 ಸ್ಟಾಂಜ ಇರೋದು. ಸೊ ಆ 3ರಲ್ಲಿ ಯಾವ್ದಾದ್ರು ಒಂದು ಸ್ಟಾಂಜದ ಬಗ್ಗೆ 3 ಮಾರ್ಕ್ಸ್ ಕ್ವಶನನ್ನು ಅವರು ಡೈರೆಕ್ಟಾಗಿ ಕೇಳಿಬಿಡ್ಬೋದು. ಇಲ್ಲ ಒಂದು ಮಲ್ಟಿಪಲ್ ಚಾಯ್ಸ್ ಅಥವಾ ಒಂದು 2 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು. ಅದರ ನೆಕ್ಸ್ಟ್ ಇರ್ತಕ್ಕಂಥದ್ದು ದ ಗಾರ್ಡನರ್ ಪಾಠ ಇದೊಂದು ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥದ್ದು. ಅದಕ್ಕೂ ಕೂಡ 5 ಅವರ್ಸ್ ಟೀಚಿಂಗ್ ಟೈಮ್ ಇದೆ. 5 ಮಾರ್ಕ್ಸ್ ಕ್ವಶನ್ ಅಲರ್ಟ್ ಆಗಿದೆ. ಇಲ್ಲೂ ಕೂಡ 4 ಮಾರ್ಕ್ಸ್ ಕ್ವಶನ್ ಕೇಳಿ ಒಂದು ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ಕೇಳಿ 2 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ಬೋದು. ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಪೋಯಮ್ ಇದೆ ನೋಡಿ, ಅದಕ್ಕೂ ಕೂಡ 3 ಮಾರ್ಕ್ಸ್ ಇದೆ. ಇದಕ್ಕೂ ಕೂಡ ಈ 3 ಮಾರ್ಕ್ಸ್ ಬದಲಾಗಿ 4 ಮಾರ್ಕ್ಸ್ ಕೇಳಿ ಬಿಡ್ಬೋದು. ಲಾಸ್ಟಲ್ಲಿ ಹೇಳ್ತೀನಿ ಯಾಕೆ ಅಂತ. ಬಟ್ 3 ಮಾರ್ಕ್ಸ್ ಅಂತೂ ಮಿನಿಮಮ್ ಅವ್ರು ಕೇಳಲೇಬೇಕಿರ್ತದೆ. ಇಲ್ಲಿ ಡೈರೆಕ್ಟಾಗಿ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ಬೋದು, ಅಥವಾ 2 ಮಾರ್ಕ್ಸಿಗೊಂದು ಮಲ್ಟಿಪಲ್ ಚಾಯ್ಸ್ಗೊಂದು ಕೇಳ್ಬೋದು. ಅದು ಬಿಟ್ಟರೆ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಪಾಠಕ್ಕೆ 5 ಮಾರ್ಕ್ಸ್ ಅಲರ್ಟ್ ಆಗಿದೆ. ಇಲ್ಲಿ ಕೂಡ 4 ಮಾರ್ಕ್ಸ್ ಕ್ವಶನ್ ಕೇಳಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ಕ್ವಶನ್ಗೊಂದು ಪ್ರಶ್ನೆ ಕೇಳಿ 2 ಮಾರ್ಕ್ಸ್ಗೊಂದು ಕ್ವಶನ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಪೋಯಮ್ ಇದೆ ನೋಡಿ, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನತಕ್ಕಂಥ ಕುವೆಂಪು ಅವ್ರು ಬರ್ತಿರ್ತಕ್ಕಂಥ ಪೋಯಮ್ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದನ್ನು ತಮಗೆ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 3 ಅವರ್ಸ್ ಟೈಮ್ ಇದೆ. ಸೊ 3 ಮಾರ್ಕ್ಸ್ ಕೊಡ್ತಾರೆ. ಇಲ್ಲೂ ಕೂಡ 2 ಮಾರ್ಕ್ಸ್ ಕ್ವಶನ್ ಪ್ಲಸ್ ಒಂದು ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ಬದಲಾಗಿ 4 ಮಾರ್ಕ್ಸ್ಗೆ ಒಂದೇ ಡೈರೆಕ್ಟಾಗಿ ಕ್ವಶನ್ ಕೇಳಿಬಿಡ್ಬೋದು. ಅದು ಹೆಂಗೆ ಟೀಚಿಂಗ್ ಅವರ್ಸ್ 3 ಗಂಟೆ ಇದೆ, 4 ಮಾರ್ಕ್ಸ್ ಹೆಂಗೆ ಕೇಳ್ತಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಲಾಸ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಈ ಪಾಠಕ್ಕೆ 4 ಗಂಟೆ ಇದೆ. ಸೊ 4 ಮಾರ್ಕ್ಸಿನ ಕ್ವಶನ್ ಮಾತ್ರ ಕೊಡ್ತಾರೆ. ಇಲ್ಲಿ 3+1 ಕೇಳ್ಬೋದು, ಅಥವಾ 4 ಮಾರ್ಕ್ಸಿಂದ ಒಂದೇ ಡೈರೆಕ್ಟಾಗಿ ಕ್ವಶನ್ ಕೂಡ ಕೇಳ್ಬೋದು. ನೆಕ್ಸ್ಟ್ ದ ವೋಟರ್ 5 ಮಾರ್ಕ್ಸ್ ಇದೆ. ಸೊ ಅಲ್ಲಿ ಕೂಡ 4 ಮಾರ್ಕ್ಸ್ ಒಂದು ಮಲ್ಟಿಪಲ್ ಚಾಯ್ಸ್ ಒಂದು ಕೇಳ್ತಾರೆ, ಇಲ್ಲ 3 ಮಾರ್ಕ್ಸ್ಗೊಂದು 2 ಮಾರ್ಕ್ಸ್ಗೊಂದು ಕೇಳ್ಬೋದು. ವೇರ್ ದೇರ್ ಇಸ್ ವೀಲ್ ಅನ್ನೋ ಪಾಠಕ್ಕೂ ಕೂಡ 5 ಮಾರ್ಕ್ಸ್ ಇದೆ. ಸೊ ಅಲ್ಲಿ ಕೂಡ ಹಾಗೇನೆ ಕೇಳ್ಬೋದು. ಇನ್ನು ಲಾಸ್ಟ್ ವಾಟರ್ ಅಂತ ಒಂದು ಪೋಯಮ್ ಇದೆ, ಇದಕ್ಕೆ 3 ಮಾರ್ಕ್ಸ್ ಇರೋದ್ರಿಂದ ಇಲ್ಲಿ ಕೂಡ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಅಥವಾ 2 ಮಾರ್ಕ್ಸಿಂದ ಒಂದು ಮಲ್ಟಿಪಲ್ ಚಾಯ್ಸ್ ಒಂದು ಕೇಳ್ಬೋದು. ಈ ರೀತಿ ಅವರ್ಸ್ ಲೆಕ್ಕ ಹಾಕಿದಾಗ ಈ ಎಲ್ಲ ಪಾಠಗಳನ್ನ ಮಾಡಿ ಮುಗಿಸೋದಕ್ಕೆ 60 ಗಂಟೆ ಇದೆ, 60 ಅವರ್ಸ್ ಇದೆ. ಸೊ ಹಾಗಾಗಿ 60 ಅವರ್ಸ್ ಪಾಠ ಮಾಡಿರೋದ್ರಿಂದ ಒಂದೊಂದು ಗಂಟೆಗೆ ಒಂದೊಂದು ಮಾರ್ಕ್ಸ್ ಅಂತ ನಾವು ಲೆಕ್ಕ ಹಾಕ್ಕೊಂಡ್ರು ಕೂಡ ಇಲ್ಲಿ 60 ಮಾರ್ಕ್ಸಿಗೆ ಕ್ವಶನನ್ನು ಕೇಳಿರ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವೊಂದು ಪೋಯಮ್ಗೆ 4 ಮಾರ್ಕ್ಸ್ ಅಂತ ಇದ್ರಲ್ಲ ಸರ್, 3 ಮಾರ್ಕ್ಸ್ ಅಂತ ಇದ್ರಲ್ಲ ಅಂತ ಕೇಳ್ಬೋದು. ಇದು ಎಕ್ಸಾಕ್ಟಾಗಿ ಮಾರ್ಕ್ಸ್ ಅಲರ್ಟ್ ಆಗಿರೋದು. ಎಕ್ಸಾಕ್ಟಾಗಿ ಇಷ್ಟೇ ತೆಗಿಬೇಕು ಅಂತ ಏನಿಲ್ಲ. ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಒಂದು ಫ್ರೀಡಮ್ ಇರ್ತದೆ. ಸ್ವಲ್ಪ ಅವ್ರು ಒಂದು 10% ಇದನ್ನು ಆಲ್ಟ್ರ್ ಮಾಡ್ಕೋಬೋದು, ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೋದು ಅಂತಂದರೆ, ಈಗ 4 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಪೋಯಮಿಂದ ಯಾವುದಾದ್ರೂ ಒಂದನ್ನು ಕೇಳಬೇಕು ಅಂತ ಇರ್ತದೆ. ಬಟ್ ಇಲ್ಲಿ ಯಾವ ಪೋಯಮ್ಗೂ ಕೂಡ 3 ಮಾರ್ಕ್ಸ್ಗಿಂತ ಜಾಸ್ತಿ ಅಲರ್ಟ್ ಆಗಿಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಆನ್ ಚಿಲ್ಡ್ರನ್ ಇರ್ಬೋದು, ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಇರ್ಬೋದು, ಅಥವಾ ಹೆವೆನ್ ಇಫ್ ನಾಟ್ ಆನ್ ಅರ್ತ್ ಅನ್ನೋ ಪೋಯಮ್ ಇದೆಲ್ಲ, ಇವುಗಳಿಗೆ ಯಾವುದಾದ್ರೂ ಒಂದು 4 ಮಾರ್ಕ್ಸ್ ಕ್ವಶನ್ನ ಕೇಳಿಬಿಟ್ಟು ಈ 5 ಮಾರ್ಕ್ಸ್ ಇದೆಯಲ್ಲ ಪಾಠಕ್ಕೆ, ಅಲ್ಲಿ ಅದನ್ನು 4 ಮಾರ್ಕ್ಸ್ಗಾಗಿ ಚೇಂಜ್ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ತಾವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ತಗೊಳ್ಳಿ, ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ಗೆ ಏನಾಯ್ತಲ್ಲ ಅದನ್ನು ತಗೊಂಡು ನೋಡ್ಕೊಳ್ಳಿ. ಸ್ವಲ್ಪ ಒಂದು 10% ಈ ಥರ ಚೇಂಜಸ್ ಮಾಡ್ಕೊಂಡಿರ್ತಾರೆ. ಚೇಂಜಸ್ ಮಾಡಿಕೊಂಡ್ರೂ ಕೂಡ ಅದು 60 ಮಾರ್ಕ್ಸ್ಗೆ ಬರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, 3 ಮಾರ್ಕ್ಸ್ ಕೇಳುವಲ್ಲಿ 4 ಮಾರ್ಕ್ಸ್ಗೆ ಏನಾದ್ರು ಕೇಳಿದರೆ ಈ 5 ಮಾರ್ಕ್ಸ್ಗೆ ಇರ್ತದಲ್ಲ ಅಲ್ಲಿ 4 ಮಾರ್ಕ್ಸಿಗೆ ಕೇಳ್ತಾರೆ ಅಲ್ವಾ. ಸೊ ಈ ಥರ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಳ್ತಾರೆ. ಅದು ಬಿಟ್ಟರೆ 60 ಗಂಟೆ ಪಾಠ ಮಾಡಬೇಕಾಗಿರೋ ಪಾಠ ಪೋಯಮ್ಗೆ ಸೊ 60 ಮಾರ್ಕ್ಸಿನ ಕ್ವಶನ್ಗಳನ್ನ ಕೇಳ್ತಾರೆ. ತಾವು ಇದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಆಲ್ರೆಡಿ ನಾನು ಕ್ಲಾಸಸ್ನ ಮಾಡಿ ಪ್ರತಿ ಪಾಠದ್ದು ಕ್ವಶನ್ ಆನ್ಸರ್ಸ್ ಬಗ್ಗೆನೂ ಕ್ಲಾಸಸ್ನ ಮಾಡಿದ್ದೀನಿ, ಮಲ್ಟಿಪಲ್ ಚಾಯ್ಸ್ ಬಗ್ಗೆನೂ ಪಾಠ ಮಾಡಿದ್ದೀನಿ, 4 and 6 ಮಾರ್ಕ್ಸ್ ಬಗ್ಗೆನೂ ಮಾಡಿದ್ದೆ. ಬಟ್ ಅದು 4 ಮಾರ್ಕ್ಸ್ ಕ್ವಶನ್ಗಳನ್ನ ಮಾತ್ರ ಈಗ ಕೇಳ್ತಾರೆ, 6 ಮಾರ್ಕ್ಸನ್ನು ಕೇಳ್ತಲ್ಲ. ಇವಾಗ ಹೊಸದಾಗಿ ಬಂದಿರತಕ್ಕಂಥ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಗಳಿಗೆ ಸಂಬಂಧಪಟ್ಟಂಗೆ ಇನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡ್ತಾ ಹೋಗ್ತೀನಿ. ತಾವೆಲ್ಲ ಅದನ್ನು ನೋಡ್ತಾ ಹೋಗಿ ಅಂತ ಹೇಳ್ತಾ, ತಮಗೆ ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಲ್ಲಿ ಯಾವುದೇ ಪೋಯಮ್ ಇರಲಿ ಮಿನಿಮಮ್ 3 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಪಾಠಕ್ಕೆ ಮಿನಿಮಮ್ 4 ಮಾರ್ಕ್ಸ್ಗೆ
ಕೇಳ್ತಾರೆ. ಅಲ್ಲಿ ಸ್ವಲ್ಪ ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ. 5 ಗಂಟೆ ಮಾಡ್ತಾ ಇರ್ತಕ್ಕಂಥ ಪಾಠಕ್ಕೆ ಕೆಲವೊಂದು ಸರಿ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಅಥವಾ 3 ಗಂಟೆ ಮಾಡ್ತಕ್ಕಿರ್ತ ಪೋಯಮ್ಗೆ 4 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು. ಸ್ವಲ್ಪ ಈ ಥರ 10% ಚೇಂಜ್ ಮಾಡಿಕೊಳ್ತಕ್ಕಂಥ ಅವಕಾಶ ಈ ಕ್ವಶನ್ ಪೇಪರ್ ಸೆಟ್ಟರ್ಸ್ಗೆ ಇರ್ತದೆ. ತಾವು ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಇವಾಗ ಸ್ವಲ್ಪ ಗ್ರಾಮರ್ ಬಗ್ಗೆನೂ ಅದು ಪಾರ್ಟ್ ಬಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅದನ್ನು ಕೂಡ ತಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಈಗ ತಮ್ಮ ವರ್ಕ್ ಬುಕ್ ಅಲ್ಲಿ ತಾವು ನೋಡಬಹುದು. ವರ್ಕ್ ಬುಕ್ ಅಲ್ಲಿ ಒಂದು ಪೇಜ್ ಅಲ್ಲಿ ಕೊಟ್ಟರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ, ಬಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಟೈಮ್ ಅನ್ನ ನೋಡಿಕೊಂಡು ಆಯಾ ಟಾಪಿಕ್ಗೆ ಅಷ್ಟೇ ಮಾರ್ಕ್ಸಿನ ಕ್ವಶನ್ ಅನ್ನ ಕೇಳ್ತಾರೆ ಅಂತ ತಾವು ಇಟ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಡಿಪಾರ್ಟ್ಮೆಂಟ್ನವರೇ ಲಾಸ್ಟ್ ಇಯರ್ ಹೊಸ ಕ್ವಶನ್ ಪೇಪರ್ ಬಿಟ್ಟಾಗ ಯಾವ್ಯಾವ ಟಾಪಿಕ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಬಿಟ್ಟಿದ್ದಾರೆ, ಎಷ್ಟು ಗಂಟೆ ಪಾಠ ಮಾಡಬೇಕು ಅಂತ ಬಿಟ್ಟಿದ್ದಾರೆ, ಅದ್ರ ಪ್ರಕಾರ ತಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋಗಿ ಅಂತ ಹೇಳ್ತಾ, ಇಲ್ಲಿದೆ ತಾವು ಅದನ್ನು ನೋಡ್ಕೊಂಬಿಡಿ. ಅಥವಾ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇಂದ ತಾವು ಮಾಡಲ್ ಕ್ವಶನ್ ಪೇಪರ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ಕೂಡ ತಮಗಲ್ಲಿ ಸಿಗ್ತಾ ಹೋಗ್ತವೆ. ಆ ವರ್ಕ್ ಬುಕ್ಕಲ್ಲಿ ಏನಾಗುತ್ತೆ, ಪಾರ್ಟ್ ಎ ಅಂತ ಇದೆ. ಪಾರ್ಟ್ ಎ ನಲ್ಲಿರ್ತಕ್ಕಂಥ ಟಾಪಿಕ್ಗಳು ಆಲ್ರೆಡಿ ತಾವು ಫಸ್ಟ್ ಇಯರ್ PUCನಲ್ಲಿದ್ದಾಗ ಓದಿ ಮುಗಿಸಿದ್ದೀರಾ. ಸೊ ಹಾಗಾಗಿ ಸೆಕೆಂಡ್ ಇಯರ್ಗೆ ಬಂದಾಗ ಮುಂಚೆ ಏನಾಗ್ತಾ ಇತ್ತು, ಅಲ್ಲಿ ಟೆಸ್ಟ್ ಮಿಡ್ ಟರ್ಮ್ಗೆ ಕೇಳ್ತಾ ಇದ್ರು, ಆ್ಯನ್ಯುವಲ್ ಎಕ್ಸಾಮ್ಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳನ್ನ ಕೇಳ್ತಾ ಇರಲಿಲ್ಲ. ಆದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಯ್ತಲ್ಲ, ಅವಾಗ ಏನು ಮಾಡಿದ್ರು, ಅದರಿಂದನೂ ಕೂಡ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ. ಬಟ್ ಅವು ಚಾಯ್ಸ್ ಆಗಿರ್ತವೆ. ಆ ಚಾಯ್ಸ್ ಇದ್ದಾಗ ಏನಾಗುತ್ತೆ ಅಂದರೆ, ತಾವು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಬರೀಬೇಕಾಗತ್ತಲ್ಲ, ತಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಬರಿತಾ ಹೋಗ್ಬೋದು. ಹಾಗಾದರೆ ಡಿಪಾರ್ಟ್ಮೆಂಟ್ನವರು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದಾಗ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಗಂಟೆ ಪಾಠ ಮಾಡಬೇಕು, ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಂತ ಒಂದ್ಸರಿ ಹೇಳ್ಬಿಡ್ತೀನಿ. ತಾವು ಇದನ್ನು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ, ಅಥವಾ ಡಿಪಾರ್ಟ್ಮೆಂಟ್ ವೆಬ್ಸೈಟಿಂದ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಅಲ್ಲಿ ಮೊದಲಿಗೆ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ ಅಂತ ಇದೆ. ಅದಕ್ಕೆ ಟೀಚಿಂಗ್ ಅವರ್ 1 ಅವರ್ ಇರೋದ್ರಿಂದ ಸೊ 1 ಮಾರ್ಕ್ಸ್ ಅದಕ್ಕೆ ಅಲಾಟ್ ಆಗಿದೆ. ಸೊ 1 ಮಾರ್ಕ್ಸ್ ಕ್ವಶನನ್ನು ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನಿಂದ ತಮಗೆ ಕೇಳ್ತಾರೆ. ಅಲ್ಲಿ ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ ಇದೆ, ಅಂದರೆ ಸೆಂಟೆನ್ಸಲ್ಲಿ ಇರ್ತಕ್ಕಂಥ ವರ್ಡ್ಸ್ ಹಿಂದೆ ಮುಂದೆ ಆಗಿರ್ತದೆ, ಅದನ್ನು ಸರಿ ಮಾಡಿ ಬರೀಬೇಕು. ಅದಕ್ಕೆ 1 ಗಂಟೆ ಟೀಚ್ ಮಾಡಬೇಕಂತ ಇದೆ. ಸೊ ಅದಕ್ಕೆ 1 ಮಾರ್ಕ್ಸ್ ಕ್ವಶನ್ ಬಂದೇ ಬರ್ತದೆ. ಇನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇವೆಲ್ಲ ತಾವು ಫಸ್ಟ್ ಇಯರ್ ಕಲ್ತಿರ್ತಕ್ಕಂಥ ಟಾಪಿಕ್ಗಳೇ, ಇದಕ್ಕೂ ಕೂಡ 1 ಗಂಟೆ. ಸೊ ಈ ದೊಡ್ಡ ದೊಡ್ಡ ಟಾಪಿಕ್ ಎಲ್ಲ 1 ಗಂಟೆಲಿ ಪಾಠ ಮಾಡೋಕ್ಕಾಗತ್ತಾ ಅಂತ ತಾವು ಅಂದ್ಕೋಬೇಡಿ. ಇವು ಆಲ್ರೆಡಿ 10th ಫಸ್ಟ್ ಇಯರ್ PUCನಲ್ಲಿ ಕಲ್ತಿರೋದ್ರಿಂದ ಇಲ್ಲಿ ಶಾರ್ಟಾಗಿ ಅದನ್ನು ಬ್ರಷ್ ಅಪ್ ಮಾಡ್ಕೊಳ್ತಕ್ಕಂಥದ್ದು, ರಿವಿಷನ್ ಮಾಡ್ಕೊಳ್ತಕ್ಕಂಥದ್ರಿಂದ ತುಂಬ ಕಡಿಮೆ ಟೈಮನ್ನು ಅಲಾಟ್ ಮಾಡಿದ್ದಾರೆ. ಅಷ್ಟೇ ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಗೆ 1 ಗಂಟೆ ಪಾಠ ಮಾಡಬೇಕು ಅಂತ ಹೇಳಿದರೆ 1 ಮಾರ್ಕ್ಸ್ ಕ್ವಶನ್ ಅದರಿಂದ ಕೇಳ್ತಾರೆ. ಇನ್ನು ಟೆನ್ಸಸ್ಗೆ 2 ಗಂಟೆ ಪಾಠ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ 1 ಮಾರ್ಕ್ಸ್ ಮಾತ್ರ ಅಲಾಟ್ ಆಗಿರೋದ್ರಿಂದ ತಮಗೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಮಾತ್ರ ಕೇಳ್ತಾರೆ. ಫ್ರೇಮಿಂಗ್ ಕ್ವಶನ್ಸ್ ಅಂತ ಇದೆ. ಇಲ್ಲಿ ಕ್ವಶನ್ ಟ್ಯಾಗ್ ಇರ್ಬೋದು, SR ನೋ ಕ್ವಶನ್ ಇರ್ಬೋದು, WH ಕ್ವಶನ್ ಇರ್ಬೋದು, ಇದಕ್ಕೂ ಕೂಡ 2 ಮಾರ್ಕ್ಸ್ ಕೇಳ್ತಾರೆ ಕ್ವಶನನ್ನು. ಇನ್ನು ಎರರ್ ಐಡೆಂಟಿಫಿಕೇಷನ್ ಅಂದರೆ ಸೆಂಟೆನ್ಸಲ್ಲಿ ಏನೋ ಮಿಸ್ಟೇಕ್ಸ್ ಇರ್ತದೆ, ಅದು ಸರಿ ಮಾಡಿ ಬರೋದು, ಅದಕ್ಕೆ 2 ಗಂಟೆ ಪಾಠ ಮಾಡಬೇಕಂತ ಹೇಳಿದರೆ 2 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಇವೆಲ್ಲ ಫಸ್ಟ್ ಇಯರ್ PUCನಲ್ಲಿ ಕಲ್ತಿರ್ತಕ್ಕಂಥ ಟಾಪಿಕ್ಗಳು. ಸೊ 1 ಮಾರ್ಕ್ಸು 2 ಮಾರ್ಕ್ಸನ್ನು ಕೊಟ್ಕೊಂಡು ಬಂದಿದ್ದಾರೆ. ಇನ್ನು ಸೆಕೆಂಡ್ ಇಯರ್ PUCಗೆ ತಮಗೆ ಹೊಸ ಟಾಪಿಕ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪ್ರೆಷನ್ಸ್ ಅಂತ ಇದೆ, ಅದು ಫಸ್ಟ್ ಇಯರ್ PUCಗೆ ಇರಲಿಲ್ಲ, ಅದಕ್ಕೆ 2 ಗಂಟೆ ಪಾಠ ಮಾಡಬೇಕಂತ ಇದೆ. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡೋದಿರ್ತದೆ, ಆನ್ಸರ್ ಬ್ರ್ಯಾಕೆಟಲ್ಲಿ ಅವರೇ ಕೊಟ್ಟಿರ್ತಾರೆ. ಇನ್ನು ಪ್ಯಾಸಿವ್ ವಾಯ್ಸ್ಗೆ 3 ಗಂಟೆ ಪಾಠ ಮಾಡಬೇಕಂತಿದೆ. ಸೊ 3 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ರಿಪೋರ್ಟೆಡ್ ಸ್ಪೀಚ್ 5 ಅವರ್ಸ್ ಪಾಠ ಮಾಡಬೇಕಾಗಿರೋದ್ರಿಂದ 5 ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳ್ತಾರೆ. ಹಳೆಯ ಕ್ವಶನ್ ಪೇಪರ್ಲಿ 4 ಮಾರ್ಕ್ಸ್ಗೆ ಮಾತ್ರ ಕೇಳ್ತಾ ಇದ್ರು, ಬಟ್ ಲಾಸ್ಟ್ ಇಯರಿಂದ ಇದನ್ನು 5 ಮಾರ್ಕ್ಸ್ಗಾಗಿ ಚೇಂಜ್ ಮಾಡಿದ್ದಾರೆ. ಇನ್ನು ಪ್ಯಾಸೇಜ್ ಪ್ರೋಸ್, ಪ್ಯಾಸೇಜ್ ಪೋಯಮ್ ಅಂತ ಇದೆ ನೋಡಿ. ತಮಗೆ ಸ್ವಲ್ಪ ಇದು ಸೆಕೆಂಡ್ ಇಯರ್ PUCಗೆ ಹೊಸದಾಗಿ ಬಂದವರಿಗೆ ಕನ್ಫ್ಯೂಸ್ ಆಗ್ಬೋದು. ತಾವು ಲಾಸ್ಟ್ ಇಯರ್ ಇದ್ದಾಗ ನೋಡಿರ್ಬೋದು, ತಮಗೆ ಒಂದು ಎಕ್ಸಾಮಲ್ಲಿ ಒಂದು ಪ್ಯಾಸೇಜ್ ಕೊಡ್ತಾಯಿದ್ರು. ಆ ಪ್ಯಾಸೇಜ್ ಸಂಬಂಧಪಟ್ಟಂಗೆ 1 ಮಾರ್ಕ್ಸ್ ಕ್ವಶನ್ಸನ್ನು ಕೊಡ್ತಾಯಿದ್ರು. ಒಂದೊಂದಕ್ಕೆ 1 ಮಾರ್ಕ್ಸು 9 ಮಾರ್ಕ್ಸ್ ಬರ್ತಾ ಇತ್ತು. ಬಟ್ ಸೆಕೆಂಡ್ ಇಯರ್ಗೆ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಪ್ಯಾಸೇಜ್ ರೀಡಿಂಗ್ ಇದ್ದಂಗೆ ಪೋಯಮ್ ರೀಡಿಂಗ್ ಕೂಡ ಇರ್ತದೆ. ಇಲ್ಲಿ ಪ್ಯಾಸೇಜ್ ಓದ್ಬಿಟ್ಟು 9 ಮಾರ್ಕ್ಸ್ಗೆ ಆನ್ಸರ್ ಮಾಡ್ಬೋದು, ಅಥವಾ ಪ್ಯಾಸೇಜ್ ಬೇಡ ಅಂತಂದರೆ ಪೋಯಮ್ ಓದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 9 ಮಾರ್ಕ್ಸ್ಗೆ ಆನ್ಸರ್ ಮಾಡ್ಬೋದು. ಬಟ್ ಇಲ್ಲಿ ಟೀಚಿಂಗ್ ಅವರ್ಸಲ್ಲಿ ನೋಡಿ, ಪ್ರೋಸ್ಗೆ 6 ಗಂಟೆ ಮಾತ್ರ ಕೊಟ್ಟಿದ್ದಾರೆ, ಪೋಯಮ್ಗೆ 12 ಗಂಟೆ ಅಂತ ಕೊಟ್ಟಿದ್ದಾರೆ. ಬಟ್ ಮಾರ್ಕ್ಸ್ ಮಾತ್ರ 2ಕ್ಕೂ 9 ಅಂತ ಕೊಟ್ಟಿದ್ದಾರೆ. ಇದನ್ನು ಅವ್ರು ಹೇಗೆ ಡಿಸೈಡ್ ಮಾಡಿದರು ಅಂತಂದರೆ, ಇಲ್ಲಿ ಪ್ರೋಸ್ಗೆ 6 ಗಂಟೆ, ಪೋಯಮ್ಗೆ 12 ಗಂಟೆ ಇದೆ. ಸೊ ಟೋಟಲಿ ಮಾಡಿದರೆ ಅದು 18 ಗಂಟೆ ಆಗುತ್ತೆ. ಅಂದರೆ 18 ಮಾರ್ಕ್ಸಿಗೆ ಕೇಳಬೇಕಂತ. ಈ 18 ಮಾರ್ಕ್ಸ್ ಆಗಿರೋದ್ರಲ್ಲಿ ಏನು ಮಾಡಿಬಿಟ್ರು, ಅವೆರಡನ್ನ ಸೇರಿಸ್ಬಿಟ್ಟು ಆ 18 ಗಂಟೆನ 18 ಮಾರ್ಕ್ಸನ್ನು ಡಿವೈಡ್ ಮಾಡಿಬಿಟ್ಟು 2ಕ್ಕೂ ಈಕ್ವಲ್ ಆಗಿ 9 ಮಾರ್ಕ್ಸ್ ಅಂತ ಮಾಡಿಬಿಟ್ರು. ತಮಗೆ ಗೊತ್ತಾಗಿರ್ಬೋದು, ಮುಂಚೆ ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾ ಇದ್ರು, ಬಟ್ ಇವಾಗ 9 ಮಾರ್ಕ್ಸ್ಗೆ ಯಾಕೆ ಮಾಡಿದ್ರು ಅಂದರೆ, ಈ ರೀಡಿಂಗ್ ಸಂಬಂಧಪಟ್ಟಿರೋದಕ್ಕೆ ಟೋಟಲ್ 18 ಮಾರ್ಕ್ಸ್ ಆಗೋದ್ರಿಂದ ಅದನ್ನು ಡಿವೈಡ್ ಮಾಡಿ 9 ಅಂತ ಹಾಕಿದ್ರು. ಈ ಪೋಯಮ್ ಅಂದರೆ ಯಾವ ಪೋಯಮ್ ಕೊಡ್ತಾರೆ ಸರ್ ಅಂತ ಕನ್ಫ್ಯೂಸ್
ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ನಿಮ್ಮ ವರ್ಕ್ ಬುಕ್ಕಲ್ಲೇ ಕೆಲವೊಂದು ಪೋಯಮ್ಗಳನ್ನ ಕೊಟ್ಟಿದ್ದಾರೆ. ಆ ಪೋಯಮಲ್ಲಿದ್ದಾನೆ ಯಾವ್ದಾರ ಒಂದು ಎಕ್ಸಾಮಲ್ಲಿ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ 1 ಮಾರ್ಕ್ಸ್ ಕ್ವೆಶನ್ಗಳನ್ನ 9 ಕೇಳ್ತಾರೆ. ಅದಕ್ಕೆ ತಾವು ಆನ್ಸರ್ ಮಾಡಬೇಕಾಗಿರ್ತದೆ. ಇನ್ನು ಪ್ರನೌನ್ಗೆ ತಮ್ಮ ವರ್ಕ್ ಬುಕ್ಕಲ್ಲಿ 2 ಅವರ್ಸ್ ಮಾತ್ರ ಕೊಟ್ಟಾರೆ. ಸೊ ಅದನ್ನು ನೋಡೋಕೆ ಹೋಗ್ಬೇಡಿ. ಇಲ್ಲಿ 4 ಅವರ್ಸ್ ಮಾಡಬೇಕಂತ ಇದೆ. ಬಟ್ ಅದಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. 1 ಮಾರ್ಕ್ಸ್ ಇದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನ್ನು ಲಿಂಕರ್ಸ್ಗೆ 4 ಮಾರ್ಕ್ಸ್ ಇದೆ. ಅದು 4 ಅವರ್ಸ್ ಪಾಠ ಮಾಡೋದು. ನೋಟ್ ಮೇಕಿಂಗ್ ಅಂತ ಇದೆ ನೋಡಿ. ನಿಮಗಲ್ಲಿ ವರ್ಕ್ ಬುಕ್ಕಲ್ಲಿ ನೋಟ್ ಟೇಕಿಂಗ್, ನೋಟ್ ಮೇಕಿಂಗ್ ಅಂತೆಲ್ಲ ಇದೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೋಟ್ ಮೇಕಿಂಗ್ಗೆ 2 ಅವರ್ಸ್ ಇದೆ. ಇಲ್ಲಿ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಮುಂಚೆ ಇದಕ್ಕೆ 4 ಮಾರ್ಕ್ಸ್ ಇರ್ತಿತ್ತು. ಬಟ್ ಇದನ್ನು ರೆಡ್ಯೂಸ್ ಮಾಡಿ 2 ಮಾರ್ಕ್ಸ್ಗೆ ಇಟ್ಟಿದ್ದಾರೆ. ಇನ್ನು ಡೈಲಾಗ್ ರೈಟಿಂಗ್ ಫಸ್ಟ್ ಇಯರ್ ಆಲ್ರೆಡಿ ಕಲ್ತಿರ್ತೀರ, ಸೆಕೆಂಡ್ ಇಯರ್ಲೂ ಇದೆ. ಸೊ ಇಲ್ಲಿ 3 ಮಾರ್ಕ್ಸ್ ಒಂದು ಕ್ವಶನ್ ಮಾತ್ರ ಬರ್ತದೆ. ಇನ್ನು ಲೆಟರ್ ರೈಟಿಂಗ್ ಸಂಬಂಧಪಟ್ಟಂಗೆ ಜಾಬ್ ಅಪ್ಲಿಕೇಶನ್ ಇದೆ. ಅಲ್ಲಿ 5 ಅವರ್ಸ್ ಪಾಠ ಮಾಡೋಕ್ಕಿರೋದ್ರಿಂದ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೊಡ್ತಾರೆ. ಇನ್ನು ಸ್ಪೀಚ್ ರೈಟಿಂಗ್ ಅದು ಕೂಡ 5 ಅವರ್ಸ್ ಇದೆ. ಸೊ ಎರಡನ್ನೂ ಚಾಯ್ಸ್ ಕೊಡೋದ್ರಿಂದ ತಾವು ಯಾವ್ದಾರು ಇಲ್ಲಿ ಒಂದು ಬರಿಬೇಕಾಗುತ್ತೆ. ಬಟ್ ಅದಕ್ಕೂ ಕೂಡ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲಿ 60 ಅವರ್ಸ್ ಟೀಚಿಂಗ್ ಟೈಮ್ ಇದೆ. ಸೊ 60 ಮಾರ್ಕ್ಸ್ ಕ್ವಶನ್ ಅನ್ನು ಕೂಡ ವರ್ಕ್ ಬುಕ್ಕಿಂದ ತೆಗಿತಾರೆ. ಇವಾಗ ತಮಗೆ ಯಾವ ಪಾಠಕ್ಕೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ, ಯಾವ ಗ್ರಾಮರ್ ಟಾಪಿಕ್ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ, ಯಾಕೆ ಅಷ್ಟೇ ಮಾರ್ಕ್ಸ್ ಅಲಾಟ್ ಆಗಿದೆ ಅನ್ನೋದು ತಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದನ್ನು ತಾವು ಗಮನದಲ್ಲಿ ಇಟ್ಕೊಂಡೇ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ಪಾಠಗಳನ್ನ ನಮ್ಮ ಗ್ರಾಮರ್ ಟಾಪಿಕ್ಗಳನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಆಗಲಿ ವರ್ಕ್ಶೀಟ್ಗಳನ್ನಾಗಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಲಾಸ್ಟ್ ಇಯರ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಗಳು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ಗಳನ್ನ ನೆಕ್ಸ್ಟ್ ನಾನು ಮಾಡ್ತಾ ಹೋಗ್ತೀನಿ. ತಾವೆಲ್ಲ ಅದನ್ನು ಕೂಡ ನೋಡ್ತಾ ಹೋಗಿ ತಾವೆಲ್ಲರೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಚೆನ್ನಾಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಒಂದು ಬೇರೆ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.